ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೆಸರಾಂತ ವಿದ್ಯಾಸಂಸ್ಥೆಯಾದ ಶಾಂತಿನಿಕೇತನ್ಸ್ ವಿದ್ಯಾಸಂಸ್ಥೆ ಮತ್ತು ಕಳೆದ 16 ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿರುವ ಎಕ್ಸೆಲ್ ಅಕಾಡೆಮಿಕ್ಸ್ ಎರಡರ ಸಹಯೋಗ ದೊಡ್ಡ ಮಟ್ಟದ ಸಾಧನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಶಾಂತಿನಿಕೇತನ್ಸ್ ಕಾಲೇಜಿನಲ್ಲಿ PU ವ್ಯಾಸಂಗ ಮಾಡಿದಂತಹ ಮೊಹಮ್ಮದ್ ಯೂನಸ್ ಖಾನ್ ಜಿಆರ್ ಎಂಬ ವಿದ್ಯಾರ್ಥಿ ತನ್ನ ಸೆಕೆಂಡ್ PUCನಲ್ಲಿ 98% ಅಂಕಗಳನ್ನು ಗಳಿಸಿದ್ದೇ ಅಲ್ಲದೆ, ಇಂದು ಪ್ರಕಟಿತವಾದಂತಹ CET ಫಲಿತಾಂಶದಲ್ಲಿ ರಾಜ್ಯದಲ್ಲಿಯೇ ಇಂಜಿನಿಯರಿಂಗ್ನಲ್ಲಿ 1959ನೇ ರ್ಯಾಂಕ್ ಮತ್ತು ಅಗ್ರಿಕಲ್ಚರ್ ವೆಟರ್ನರಿಯಲ್ಲಿ 593ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುನ್ನತ ಮಟ್ಟದ ಸಾಧನೆ ಮಾಡಿದ್ದಾನೆ. ಈ ಸಾಧನೆ ಮಾಡಿದ ಮೊಹಮ್ಮದ್ ಯೂನಸ್ ತನ್ನ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗಿದೆ ನೋಡಿ. ನನ್ನ ಹೆಸರು ಮೊಹಮ್ಮದ್ ಯೂನಸ್ ಖಾನ್ ಜಿಆರ್. ನಾನು ಶಾಂತಿನಿಕೇತನ್ PU ಕಾಲೇಜಿನಲ್ಲಿ ಸೆಕೆಂಡ್ PUC ಅನ್ನು ಮುಗಿಸಿದ್ದೇನೆ. ಇವತ್ತು CET ಪ್ರೆಸೆಂಟೇಷನ್ ಬಂದಿದೆ. ಅದರಲ್ಲಿ ನನಗೆ ರಾಜ್ಯಕ್ಕೆ BSc ಅಗ್ರಿಕಲ್ಚರಲ್ಲಿ 593 ರ್ಯಾಂಕ್, ಫುಡ್ ಅಗ್ರಿಕಲ್ಚರಲ್ಲಿ 593 ಮತ್ತು ಇಂಜಿನಿಯರಿಂಗ್ಗೆ 1959ನೇ ರ್ಯಾಂಕ್ ಬಂದಿದೆ. ಇದಕ್ಕೆ ನನಗೆ ತುಂಬ ಬಹಳ ರೀತಿಯಲ್ಲಿ ನನ್ನ ಶಿಕ್ಷಕರು ಪ್ರೋತ್ಸಾಹಿಸಿದ್ದಾರೆ. ನಾನು ಯಾವಾಗಲೂ ಏನು ಕೇಳಿದರೂ ಅವರು ಏನು ಅನ್ನದೇ ಅವ್ರ ಕೈಲಿ ಆದಷ್ಟು ಹೇಳಿಕೊಟ್ಟಿದ್ದಾರೆ. ಅವರಿಂದ ನನಗೆ ಈ ರ್ಯಾಂಕ್ ಬಂದಿದೆ. ಮತ್ತು ಸೆಕೆಂಡ್ PUCಯಲ್ಲಿ ನಂದು 98% ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟು. ನಮಗೆ ಇಲ್ಲಿ ಆವಾಗ 9 to 5:30 ಮಾಡ್ತಿದ್ರು. ಪಾಠ ಮಾಡಿಬಿಟ್ಟು ಫಸ್ಟು ನಮಗೆ ಥಿಯರಿಕಿಂತ ಕಾನ್ಸೆಪ್ಟ್ ಅಕ್ಸೆಪ್ಟ್ ಮಾಡಿಸಿದ್ರು. ಕಾನ್ಸೆಪ್ಟ್ ಮೇಲೆ ಬರ್ತಿರೋ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿ, ಈಗ ಯಾಕಂದರೆ ಎಕ್ಸೆಲ್ ಟೀಚರ್ಸ್ ಬರ್ತಿದ್ರು, ಅವ್ರ ಕಾನ್ಸೆಪ್ಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮತ್ತು ವೀಕ್ಲಿ ಒನ್ಸು ಎಕ್ಸೆಲ್ ಟೆಸ್ಟ್ ನಡೀತಿತ್ತು. ಅದ್ರಲ್ಲಿ ಎಕ್ಸೆಲ್ನಿಂದ ಬರ್ತಿರೋ ಕ್ವಶನ್ಸ್ ಮಾಡ್ತಿದ್ವಿ. ಅಲ್ಲಿ ಅವ್ರ ಟೀಚರ್ಸ್ ಡೌಟ್ ಸಾಲ್ವ್ ಮಾಡ್ತಿದ್ರು. ಮತ್ತು ನಾನು ಪ್ರತಿ ವೀಕು ಯಾವ ಎಕ್ಸಾಮ್ನ ಕ್ವಶನ್ ಡೌಟ್ ಬರ್ಕೊಂಡು ಬರ್ತಿದ್ದೆ. ಫಿಸಿಕ್ಸ್ ಸರ್, ಕೆಮಿಸ್ಟ್ರಿ ಸರ್ ಕೇಳ್ತಿದ್ರು, ಅವ್ರು ಹೇಳ್ಕೊಡ್ತಿದ್ರು. ಅದನ್ನು ಕಂಟಿನ್ಯೂ ಮಾಡಿದೆ ಒನ್ ಇಯರ್ ಫುಲ್. ಅದನ್ನು ಫುಲ್ ಪ್ರೋತ್ಸಾಹ ಮಾಡಿ. ಒಟ್ಟಾರೆ ಕಾಲೇಜು ಶಿಕ್ಷಕರು ಮತ್ತು ಇಲ್ಲಿನ ಆಡಳಿತದಿಂದನೇ ನಿಮಗೆ ಈ ರ್ಯಾಂಕಿಂಗ್ ಬಂದಿದೆ ಅಂತ ನೀವು ಹೇಳ್ತೀರಾ? ಹೌದು ಸರ್. ಅದ್ರ ಜೊತೆ ನಮ್ಮ ತಂದೆ ತಾಯಿಯವರ ಪ್ರೋತ್ಸಾಹ ತುಂಬ ಮುಖ್ಯ ಆಯಿತು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಂಜಿನಿಯರಿಂಗ್ ಸರ್. ಇಂಜಿನಿಯರಿಂಗ್ ಯಾವುದು ಸರ್? CS ಇಲ್ಲಾಂದ್ರೆ AML. ಈ ಸಾಧನೆಗೆ ಕಾರಣರಾದ ಎಕ್ಸೆಲ್ ಅಕಾಡೆಮಿಕ್ಸ್ನ ಸಂಚಾಲಕರಾದ ಶ್ರೀಯುತ ಕುಪೇಂದ್ರ ಕುಮಾರ್ ರವರು ಮಾತನಾಡಿ, ಸಾಧನೆ ಮಾಡಿದ ಯೂನಸ್ಸನಿಗೆ ಅಭಿನಂದನೆಗಳನ್ನು ತಿಳಿಸಿ, ತಮ್ಮ ಸಂಸ್ಥೆಗೆ ಸಹಕಾರ ನೀಡಿದ ಶಾಂತಿನಿಕೇತನ್ಸ್ ಕಾಲೇಜಿನ ಚೇರ್ಮನ್ಗಳು, ಅತ್ಯಂತ ಅನುಭವಿಗಳು ಮತ್ತು ಸಹೃದಯಿಗಳು ಆದಂತಹ ಶ್ರೀಯುತ VN ಕುಮಾರ್ ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇನ್ನು ಇದೇ ಸಮಯದಲ್ಲಿ ಸಾಧನೆಗೈದಂತಹ ಮೊಹಮ್ಮದ್ ಯೂನಸ್ ಖಾನನಿಗೆ ಎಕ್ಸೆಲ್ ಅಕಾಡೆಮಿಕ್ಸ್ನ ಶಿಕ್ಷಕ ವೃಂದವಾದ ಫಿಸಿಕ್ಸ್ ವಿಷಯದ ಸುಧಾಕರ್ ಚೌಧರಿ ರವರು, ಕೆಮಿಸ್ಟ್ರಿ ವಿಷಯದ ನಾಗೇಶ್ ರವರು, ಮ್ಯಾಥಮೆಟಿಕ್ಸ್ ವಿಷಯದ ವಾಸಿಂ ರವರು, ಬಾಟನಿ ವಿಷಯದ ಡಾಕ್ಟರ್ ಪ್ರದೀಪ್ ಸಾಕೇರ್ ಅವರು ಮತ್ತು ಜಿಯಾಲಜಿ ವಿಷಯದ ವಾಸುದೇವ್ ರವರು ಎಲ್ಲರೂ ಸೇರಿ ಶಾಲು ಹೊದಿಸಿ, ಪೇಟ ಧರಿಸಿ, ಹಾರ ಹಾಕಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ನಮಸ್ಕಾರ. ನಮ್ಮ ಹೆಸರು ಕುಪೇಂದ್ರ ಕುಮಾರ್ ಅಂತ ಹೇಳಿ. ಮೊದಲನೇದಾಗಿ ನಾನು ಯೂನಿಸ್ ಖಾನ್ ಇವನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕಾರಣ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರಕಟ ಆಗಿರ್ತಕ್ಕಂಥ CET ರಿಸಲ್ಟ್ಸ್ ಏನು ಬಂದಿದೆ, ಅದರಲ್ಲಿ ಶಾಂತಿನಿಕೇತನ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಮೊಹಮ್ಮದ್ ಯೂನಿಸ್ ಖಾನ್ ಈ ಒಬ್ಬ ಹುಡುಗನಿಗೆ ಅಥವಾ ವಿದ್ಯಾರ್ಥಿಗೆ 1959ನೇ ರ್ಯಾಂಕಿಂಗು ಇಂಜಿನಿಯರಿಂಗಲ್ಲಿ ಬಂದಿದೆ. 593ನೇ ರ್ಯಾಂಕಿಂಗು ಅಗ್ರಿಕಲ್ಚರ್ BSc ಮತ್ತು ವೆಟರ್ನರಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿದಂತಹ ಶಾಂತಿನಿಕೇತನ್ ಮ್ಯಾನೇಜ್ಮೆಂಟ್ ಹಾಗೂ 40 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ VNK ಸರ್ ಅವರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಗಿದೆ. ಎಕ್ಸೆಲ್ ಅಕಾಡೆಮಿಕ್ಸ್ ಅವರಿಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀಯುತರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ.